ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ರೋಹನ್ ನೆವಡಿ, ಥರ್ಡ್ ಇಯರ್ BSc ಇಲ್ಲೇ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾನು. ಓಕೆ ಸರ್, ಈಗ ಇಲ್ಲಿ ನೀವು ಬಹುಪಯೋಗಿ ಬಿತ್ತನೆ ಹಾಗೂ ಕಳೆನಾಶಕ ಸಿಂಪಡಿಸುವ ಸಾಧನ ಏನು ಇದೆಯಲ್ಲ, ಇದು ನೀವೇ ತಯಾರಿಸಿರೋದಾ ಸರ್? ಹಾ ಸರ್, ನಾವು ಸ್ಟೂಡೆಂಟ್ಸೇ ತಯಾರಿಸೋದು ಸರ್. ಅನುರಾಜ್ ಸರ್ ಮಾರ್ಗದರ್ಶನದಲ್ಲಿ ನಾವು ಈ ಮಾಡೆಲ್ ಮಾಡಿದ್ವಿ. ಓಕೆ ಸರ್, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್? ಇದು ರೈತರಿಗೆ ಯಾವ ತರ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ. ಹಾ ಸರ್, ಈಗ ಮಾಡೆಲ್ ಅಂದ್ರೆ ಸರ್ ನಾವು ಇರು ಕುರಿಗಿಗೆ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋತೀವಿ ಸರ್. ಹಾ ಸರ್. ನಾವು ಇರು ಕುರಿಗಿಗೆ ಈಚೆಗಡೆ ಒಂದ್ ಫ್ರೇಮ್ ಸರ್, ಆಚೆಗಡೆ ಒಂದ್ ಫ್ರೇಮ್ ಮಾಡಿ 50 ಲೀಟರ್ದು 2 ಡ್ರಮ್ಗಳು ಫಿಕ್ಸ್ ಮಾಡ್ಕೋತೀವಿ ಸರ್. ಮತ್ತೆ ಹಿಂದೊಂದ್ ಫ್ರೇಮ್ ಒಂದು ತಯಾರು ಮಾಡ್ಕೋತೀವಿ ಸರ್. ಈ ಫ್ರೇಮ್ ಮೇಲೆ ಮತ್ತೆ ಹಿಂದ್ 2 ಮೋಟರ್ಗಳು ಮೋಟರ್ಗೆ ಪೈಪ್ ಕನೆಕ್ಟ್ ಮಾಡ್ಕೊಂಡ್ ಒಂದ್ ಫೂಟ್ ಒಂದೊಂದ್ ನಜಲ್ ಕನೆಕ್ಟ್ ಮಾಡ್ಕೋತೀವಿ ಸರ್. ಈ 2 ಮೋಟರ್ಗಳ ಕನೆಕ್ಷನ್ ನಾವು ಟ್ರ್ಯಾಕ್ಟರ್ದಾಗ ಕುಣಿಸ್ಕೋತೀವಿ ಸರ್. ಟ್ರ್ಯಾಕ್ಟರ್ ಒಳಗ್ ಕುಣಿಸ್ಕೊಂಡ್ ಅದ ಟ್ರ್ಯಾಕ್ಟರ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೋತೇವೆ ಸರ್. ಮತ್ತೆ ಕಂಟ್ರೋಲ್ ನ ಡ್ರೈವರ್ ಕಡೆ ಕೊಟ್ಟಿರ್ತೇವೆ ಸರ್. ಡ್ರೈವರ್ ಬಿತ್ಕೋತ್ ಹೋದಂಗ ಅದ ಹೆಚ್ಚು ಕಡಿಮೆ ಮಾಡ್ಕೋದ ಸೆಟ್ಟಿಂಗ್ ರೀ. ಮತ್ತೆ ದಂಡಿ ಬಂದಾಗ ಬಂದ್ ಮಾಡ್ಕೋದ ಎಲ್ಲಾ ಕಂಟ್ರೋಲ್ ಅವ್ರ ಕಡೆ ಇರೋದ್ರಿಂದ ನಾವು ಎಫಿಷಿಯಂಟ್ ಆಗಿ ಸ್ಪ್ರೇ ಮಾಡ್ಕೋಬಹುದು ಸರ್. ನಾರ್ಮಲ್ ಆಗಿ ರೈತರ ಕಸದ ಔಷಧನ ಹಿಂಗ ಬಡ್ಕೋತ ಮುಂದ್ ಸಾಕ್ತಾರ ಸರ್. ಇದರಿಂದ ಹೆಜ್ಜೆ ಇಟ್ಟಲ್ಲಿ ಕಸದ ಔಷಧ ಎಫೆಕ್ಟ್ ಒಟ್ಟೆ ಇರಂಗಿಲ್ಲ ಸರ್. ಇದರಿಂದ ನಾವು ನಮ್ಮ ಬಿತ್ತು ಕುರುಗಿ ಜೊತೆನ ಫ್ರೀ ಎಮರ್ಜೆಂಟ್ ಅಂದ್ರೆ ಕಸದ ಔಷಧಿ ಎಣ್ಣೆ ಹೊಡೆದ್ ಬಿಟ್ರೆ ಪೂರ್ತಿ 100% ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಇದು ಈ ತರ ಸುಮ್ನೆ ಒಂದು ಜನರಲ್ ಮಾಡಲ್ ತೋರ್ಸಕ್ ಇಟ್ಟಿದ್ದೀರಾ ಅಥವಾ ಏನಾದ್ರು ರೈತರು ನಮ್ಗೆ ಈ ತರದೊಂದು ಬೇಕು ತಯಾರು ಮಾಡ್ಕೊಡಿ ಅಂದ್ರೆ ತಯಾರು ಮಾಡ್ಕೊಡ್ತೀರಾ ಸರ್? ಇಲ್ಲ ಸರ್, ನಾವು ವಿದ್ಯಾರ್ಥಿಗಳು ಆಗಿರೋದ್ರಿಂದ ನಾವು ಮಾಡೆಲ್ ಅಷ್ಟೇ ಮಾಡಿದ್ವಿ ಸರ್. ನೀವು ಹಿಂಗ್ ಮಾಡ್ಕೋರಿ ಅಂತ ಹೇಳಕ್ ಅಷ್ಟೇ ಮಾಡೆಲ್ ಮಾಡಿದ್ವಿ. ಓಕೆ ಸರ್, ಈಗ ಇಲ್ಲಿ ಕೃಷಿ ಮೇಳದಲ್ಲಿ ಬಂದಿರೋ ರೈತರು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊತಾರೆ. ಇನ್ ಕೇಸ್ ಈ ವಿಡಿಯೋನ ಒಂದ್ 10 ದಿವಸ 15 ದಿವಸ ಬಿಟ್ಟು ನೋಡಿರುವಂತ ರೈತರು ಈ ತರದೊಂದು ಮಾಡೆಲ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಿಮ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಸರ್? ನನ್ನ ನಂಬರ್ ಕೊಡ್ತೀನಿ ಸರ್. ಆ ನಂಬರ್ ಹೇಳಿ ಸರ್. 7353323216. ಓಕೆ ಸರ್, ತಮ್ಮ ಹೆಸರು? ರೋಹನ್ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.